ನಮಸ್ಕಾರ ರೀ ಸ್ನೇಹಿತರೆ, ನಮ್ಮ ಭಾರತ ತಂಡ ಎರಡನೇ ಟೆಸ್ಟ್ಗೆ ರೆಡಿ ಆಗಿದ್ದಾರೆ. ಅದರಲ್ಲಿ ನಮ್ಮ ರೋಹಿತ್ ಶರ್ಮಾ ಅವರು ಬ್ರಹ್ಮಾಸ್ತ್ರನ ರೆಡಿ ಮಾಡ್ಕೊಳ್ಳಿದ್ರು. ಯಾಕಂದ್ರೆ ಅವರು ಈಗಾಗಲೇ ಮೊದಲ ಪಂದ್ಯದಲ್ಲಿ ಬುಮ್ರಾ ಅವರು ನಾಯಕರಿದ್ರು. ಇವಾಗ ಎರಡನೇ ಪಂದ್ಯಕ್ಕೆ ಎಂಟ್ರಿ ಆಗಿದ್ದಾರೆ. ನಮ್ಮ ರೋಹಿತ್ ಅವರು ಒಂದು ಬ್ರಹ್ಮಾಸ್ತ್ರ ಯಾವ ಅಂತೀರ ಸ್ನೇಹಿತರೆ, ಬನ್ನಿ ಈ ವಿಡಿಯೋದಲ್ಲಿ ಪ್ಲೇಯಿಂಗ್ ಅನ್ನು ಸಮೇತ ಬ್ರಹ್ಮಾಸ್ತ್ರ ಯಾರು ಯಾವ ರೀತಿಯಾಗಿ ಚೇಂಜ್ ಮಾಡ್ಕೊಂಡ್ರು ಕೂಡ ಅನ್ನೋದು ಕೂಡ ಚರ್ಚೆ ಮಾಡ್ತೀವಿ. ಹಾಗೆ ಓಪನಿಂಗ್ ಸ್ಥಾನದಲ್ಲಿ ಯಾರು ಆಡಬೇಕಂತ ಕೆಲವೊಬ್ಬರು ದೊಡ್ಡ ದೊಡ್ಡ ಕ್ರಿಕೆಟಿಗರು ಹೇಳಿದ್ದಾರೆ. ಯಾರ್ಯಾರು ಆಡಬೇಕು ಓಪನಿಂಗ್ ಸ್ಥಾನದಲ್ಲಿ ಕೂಡ ಚರ್ಚೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಕೊಟ್ಟರೆ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿದ್ರೆ ಲೈವ್ ಆಗಿ ಅಪ್ಡೇಟ್ ತರಕ್ಕಾಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ. ಸ್ನೇಹಿತರೆ ನೋಡ್ರಿ, ನಮ್ಮ ಭಾರತ ತಂಡ ಮೊದಲನೇದಾಗಿ ಇದೇ ತಿಂಗಳು 6ನೇ ತಾರೀಕು ಈ ಎರಡನೇ ಟೆಸ್ಟ್ ಪಂದ್ಯ ಆಡ್ತಾರೆ. ಮೊದಲನೇ ಪಂದ್ಯ ಗೆದ್ದಿದ್ದರಿಂದ ನಮ್ಮ ಭಾರತ ತಂಡ ಖುಷಿಯಲ್ಲಿದ್ದಾರೆ. ಗೆದ್ದು ಮುಂದಿನ ಗೆಲ್ಲುವಗೋಸ್ಕರನೇ ಒಂದು ತಂಡ ರೆಡಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಮ್ಮ ರೋಹಿತ್ ಶರ್ಮಾ ಅವರು ಮಿಡಲ್ನಲ್ಲಿ ಆಡಬೇಕಾ ಅಥವಾ ಓಪನಿಂಗ್ ಆಡಬೇಕಾ ಅಂತ ಗೊಂದಲಮಯ ಹುಟ್ಟಿಸ್ಕೊಂಡಿದ್ದಾರೆ. ಅದರಲ್ಲಿ ಕೂಡ ರೋಹಿತ್ ಶರ್ಮಾ ರೆಡಿ ಮಾಡಿದ ಪ್ರಕಾರ ಓಪನಿಂಗ್ ಸ್ಥಾನದಲ್ಲಿ KL ರಾಹುಲ್, SSV ಜೈಸ್ವಾಲ್ ಆಡ್ತಾರೆ ಅಂತ ಸಂದೇಶ ಕೂಡ ಬರ್ತಾ ಇದೆ. 3ನೇ ಸ್ಥಾನದಲ್ಲಿ ಶುಭ್ಮನ್ ಗಿಲ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇಂಜುರಿಯಿಂದ ಕಮ್ಬ್ಯಾಕ್ ಆಗಿ 3ನೇ ಸ್ಥಾನಕ್ಕೆ ಆಡ್ತಾರೆ. ಯಾಕಂದ್ರೆ PM ಒಂದು ಪ್ಲೇಯಿಂಗ್ ವಿರುದ್ಧ ಸಖತ್ತಾಗಿ ಆಡಿದ್ದಾರೆ. KL ರಾಹುಲ್, ಶುಭ್ಮನ್ ಗಿಲ್, SSV ಜೈಸ್ವಾಲ್ 3 ಆಟಗಾರರು ಸಖತ್ತಾಗಿ ಆಡಿದ್ದಾರೆ. ಗೆಲುವಿಗೆ ಕಾರಣ ಕೂಡ ಆಗಿದ್ದಾರೆ. ಹಾಗಾಗಿ 3ನೇ ಸ್ಥಾನದಲ್ಲಿ ಇವರು, 4ನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ, 5ನೇ ಸ್ಥಾನದಲ್ಲಿ ರೋಹಿತ್ ಶರ್ಮಾ ಆಡಬೇಕು ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಅದ್ಭುತವಾದಂಥ ಬ್ಯಾಟರ್ ನಮ್ಮ ಸ್ಥಾನಕ್ಕೆ ಇದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆಯೇ ಇಲ್ಲಿ ರೋಹಿತ್ ಶರ್ಮಾ ಅವರು ಓಪನಿಂಗ್ ಸ್ಥಾನದಲ್ಲಿ ಕೆಲವೊಂದು ಪಂದ್ಯ ಆಡಿದ್ದಾರೆ. ಹಾಗೆಯೇ ಮಿಡಲ್ ಆರ್ಡರ್ನಲ್ಲಿ ಕೆಲವೊಂದು ಪಂದ್ಯ ಆಡಿದ್ದಾರೆ. ಒಟ್ಟಲ್ಲಿ ಯಾವುದು ಬೆಸ್ಟ್ ಆಗಿ ನೋಡೋದಾದರೆ ಮೊದಲಾಗಿ ಮಿಡಲ್ ಆರ್ಡರ್ನಲ್ಲಿ 37 ಪಂದ್ಯ ಆಡಿದ್ದಾರೆ, 64 ಇನ್ನಿಂಗ್ಸ್ ಆಡಿದ್ದಾರೆ. ಹಾಗೆ 2885 ರನ್ ಮಾಡಿದ್ದಾರೆ. ಇದರಲ್ಲಿ ಬೆಸ್ಟ್ ಎವರೇಜು 212 ದ್ವಿಶತಕ ಇದೆ, 212 ಬೆಸ್ಟ್ ಇದೆ. ಹಾಗೆ ಸರಾಸರಿ ನೋಡಬೇಕಾದ್ರೆ 44 ಪಾಯಿಂಟ್ ಇದೆ ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಇವ್ರದ್ದು ಅದ್ಭುತವಾದಂಥ 12 ಶತಕ ಕೂಡ ಇದೆ, 18 ಅರ್ಧ ಶತಕ ಇದೆ ಮಿಡಲ್ ಆರ್ಡರ್ನಲ್ಲಿ. ಈ ರೀತಿಯಾಗಿ ರೋಹಿತ್ ಶರ್ಮಾ ಅವರು ಆಡಿದ್ದಾರೆ. ಓಪನಿಂಗ್ ಸ್ಥಾನದಲ್ಲಿ ಒಟ್ಟಾರೆಯಾಗಿ 27 ಪಂದ್ಯ ಆಡಿದ್ದಾರೆ, 47 ಇನ್ನಿಂಗ್ಸ್ ಆಡಿದ್ದಾರೆ. ಅದರಲ್ಲಿ ಕೂಡ 1585 ರನ್ ಮಾಡಿದ್ದಾರೆ. ಅದ್ಭುತವಾದಂಥ ಬ್ಯಾಟಿಂಗ್ ಕೂಡ ಓಪನಿಂಗ್ ಸ್ಥಾನದಲ್ಲಿ ಅಷ್ಟು ಚೆನ್ನಾಗಿ ಬರಲಿಲ್ಲ. ಹಾಗಾಗಿ 39.62 ಸರಾಸರಿ ಇದೆ. ಆದರೆ ಮಿಡಲ್ ಆರ್ಡರ್ನಲ್ಲಿ 44 ಪಾಯಿಂಟ್ ಸರಾಸರಿ ಇದೆ. ಹಾಗಾಗಿ ನಮ್ಮ ಭಾರತ ತಂಡದವರು ಇವರಿಗೆ ಒಂದು ಅದ್ಭುತವಾದಂಥ ಮಿಡಲ್ ಆರ್ಡರ್ನಲ್ಲಿ ಆಡಬೇಕಂತ ದೊಡ್ಡ ದೊಡ್ಡ ಕ್ರಿಕೆಟಿಗರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಶತಕ ನೋಡಿದರೆ 3 ಶತಕ, 10 ಅರ್ಧ ಶತಕ ಕೂಡ ಇದೆ, ಇದರಲ್ಲಿ ಕಂಡು ಬರ್ತಾ ಇದೆ. ಈ ರೀತಿಯಾಗಿ ನಮ್ಮ ರೋಹಿತ್ ಶರ್ಮಾ ಅವರು ಮಿಡಲ್ ಆರ್ಡರ್ ಮತ್ತು ಓಪನಿಂಗ್ ಸ್ಥಾನದಲ್ಲಿ ಒಳ್ಳೆ ರೀತಿ ಪ್ರದರ್ಶನ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ರೋಹಿತ್ ಅವರು ಯಾವ ಸ್ಥಾನದಲ್ಲಿ ಆಡಬೇಕೆಂಬುದು ಕೂಡ ಕಮಿಟ್ ಮಾಡಿರಿ. ಪ್ಲೇಯಿಂಗ್ 11ನಲ್ಲಿ ನೋಡಬೇಕಾದ್ರೆ ಇಲ್ಲಿ SSV ಜೈಸ್ವಾಲ್, KL ರಾಹುಲ್ ಓಪನಿಂಗ್ ಮಾಡ್ತಾರೆ. ಇವ್ರ ಜೊತೆಗೆ ಶುಭ್ಮನ್ ಗಿಲ್ 3ನೇ ನಂಬರ್ಗೆ ಆಡ್ತಾರೆ. ನಮ್ಮ ಕಿಂಗ್ ಕೊಹ್ಲಿ ಅವರು 4ನೇ ಸ್ಥಾನಕ್ಕೆ ಆಡ್ತಾರೆ. 5ನೇ ಸ್ಥಾನಕ್ಕೆ ರೋಹಿತ್ ಶರ್ಮಾ ಆಡ್ತಾರೆ. 6ನೇ ಸ್ಥಾನಕ್ಕೆ ಋಷಭ್ ಪಂತ್ ಆಡ್ತಾರೆ. 7ನೇ ಸ್ಥಾನಕ್ಕೆ ನಿತೀಶ್ ರೆಡ್ಡಿ ಕೂಡ ಆಡ್ತಾರೆ. ಅದ್ಭುತವಾದಂಥ 7 ಬ್ಯಾಟರ್ಗಳು ಮತ್ತು ಆಲ್ರೌಂಡರ್ ರೂಪದಲ್ಲಿ ಕಾಣ್ತಾರೆ. ಹಾಗೆಯೇ 8ನೇ ಸ್ಥಾನದಲ್ಲಿ ವಾಷಿಂಗ್ಟನ್ ಸುಂದರ್ ಇವರು ಕೂಡ ಆಲ್ರೌಂಡರ್ ರೂಪದಲ್ಲಿ ನಮ್ಮ ಭಾರತ ತಂಡಕ್ಕೆ ಹೆಲ್ಪ್ ಆಗ್ತಾರೆ. ವಾಷಿಂಗ್ಟನ್ ಸುಂದರ್ 8ನೇ ನಂಬರ್ಗೆ ಆಡ್ತಾರೆ. 9ನೇ ಸ್ಥಾನಕ್ಕೆ ನೋಡ್ಬೋದು ಒಂದು ರಾಣಾ ಇದ್ದಾರೆ, ಹರ್ಷಿತ್ ರಾಣಾ ಅವರು ಕೂಡ ಆಡ್ತಾರೆ 9ನೇ ಸ್ಥಾನಕ್ಕೆ. 10ನೇ ಸ್ಥಾನಕ್ಕೆ ಬುಮ್ರಾ, 11ನೇ ಸ್ಥಾನಕ್ಕೆ ನಮ್ಮ ಸಿರಾಜ್ ಅವರು ಆಡ್ತಾರೆ. ಈ ರೀತಿಯಾಗಿ ನಮ್ಮ ಭಾರತ ಬ್ಯಾಟಿಂಗ್ ಲೈನಪ್ ಇದೆ. ಭಾರತ ತಂಡಕ್ಕೆ ಪಡಿಕಲ್ ಬದಲಿಗೆ ನಮ್ಮ ರೋಹಿತ್ ಅವರು ಬಂದಿದ್ದಾರೆ. ಇನ್ನೊಬ್ಬ ಆಟಗಾರ, ಅದ್ಭುತವಾದಂಥ ಆಟಗಾರ ಅಂದರೆ ಧ್ರುವ ಜುರೇಲ್ ಬದಲಿಗೆ ಶುಭ್ಮನ್ ಗಿಲ್ ಅವರು ಬಂದಿದ್ದಾರೆ. ಈ ರೀತಿಯಾಗಿ 2 ಬದಲಾವಣೆ ಕೂಡ ಆಗಿದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡದ ಒಂದು ಪ್ಲೇಯಿಂಗ್ 11ನಲ್ಲಿ ಯಾರ್ಯಾರು ಆಡಬೇಕೆಂದು ಕೂಡ ಕಮಿಟ್ ಮಾಡಿರಿ. ರೋಹಿತ್ ಶರ್ಮಾ ಯಾವ ಸ್ಥಾನ ಓಪನಿಂಗ್ ಆಡಬೇಕಾ ಅಥವಾ ಮಿಡಲ್ ಆರ್ಡರ್ನಲ್ಲಿ ಆಡಬೇಕೆಂದು ಕಮಿಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು. ಸಿಗೋಣ್ರಿ ಮುಂದಿನ